ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ರಾಹು ಕೇದು ಸಂಚಾರ 2025 ಯಾವಾಗ ಆಗಿದೆ ಅಂದರೆ ಈ ಮೇ ತಿಂಗಳು 26ನೇ ತಾರೀಕು ಆಗಿದೆ ಅಂತ ಎಲ್ಲ ಗೊತ್ತಿರೋ ವಿಷಯ. ಈ ರಾಹು ಕೇದು ಸಂಚಾರ ಇಷ್ಟು ದಿವಸ ಮೀನರಾಶಿಯಲ್ಲಿದ್ದ ರಾಹು ಈಗ ಕುಂಭರಾಶಿಗೆ ಬರ್ತಾ ಇದ್ದಾರೆ. ಕನ್ಯಾ ರಾಶಿಯಲ್ಲಿದ್ದ ರಾಹು ಹೀಗೆ ಸಿಂಹ ರಾಶಿಗೆ ಸಂಚಾರ ಆಗ್ತಾ ಇದ್ದಾರೆ. ಇದೇ ಈ ರಾಹು ಕೇದು ಸಂಚಾರ ಎಫೆಕ್ಟ್. ಈ ರಾಶಿಗೆ ಹೋಗೋ ಎಫೆಕ್ಟ್ ಬೇರೆ ಎಲ್ಲ ರಾಶಿಗೂ ಒಂದೊಂದು ರಾಶಿಗೆ ಆ ಮನೆ ಸ್ಥಾನಕ್ಕೆ ತಕ್ಕನವಾಗಿ ಈ ವಿಷಯ ಫಲ ಚೇಂಜ್ ಆಗ್ತದೆ. ಆ ಥರ ನೋಡುವಾಗ ಈ ರಾಹು ಕೇದು ಗೋಚಾರ ಸಂಚಾರ ಯಾವ ಥರ ಎಫೆಕ್ಟ್ ಕೊಡುತ್ತಂತ ಈ ರಿಷಭ ರಾಶಿಗೆ ನೋಡುವ. ಈ ರಿಷಭ ರಾಶಿ ಕಾಲಪುರುಷತ್ರ 2ನೇ ರಾಶಿ, ಗೊತ್ತಿರೋ ವಿಷಯನೇ. ಹೀಗೆ ಋಷಭ ರಾಶಿಗೆ ಈ ಸಂಚಾರ ಏನಾಗ್ತಂದ್ರೆ ಇಷ್ಟು ದಿವಸ ಲಾಭಸ್ಥಾನದಲ್ಲಿದ್ದ ರಾಹು, ಯಾಕಂದ್ರೆ ಮೀನರಾಶಿ ಋಷಭ ರಾಶಿಗೆ ಲಾಭಸ್ಥಾನ 11ನೇ ಮನೆ, ಅಲ್ಲಿ ಇದ್ದ ರಾಹು ಹೀಗೆ ಕರ್ಮಸ್ಥಾನ ಅಂತ ಹೇಳ್ಕೊಳ್ತೀವಲ್ವಾ, 10ನೇ ಮನೆಗೆ ಇವಾಗ ಸಂಚಾರ ಆಗ್ತಾ ಇದೆ. ಅದೇ ತರ ಕೇತು ಇಷ್ಟು ದಿವಸ ಪಂಚಮ ಸ್ಥಾನದಲ್ಲಿದ್ದಿರೋದು ಹೀಗೆ ಸುಖಸ್ಥಾನಕ್ಕೆ ಸಂಚಾರ ಆಗ್ತದೆ. ಇದೇ ರಾಹು ಕೇತು ಸಂಚಾರ ಇಂಟ್ರೊಡಕ್ಷನ್. ಓಕೆ, ಈ ಋಷಭ ರಾಶಿಗೆ ಏನಾಗ್ತವೆ ಅಂದ್ರೆ, ಇಷ್ಟು ದಿವಸ ಬಾಡಿಗೆ ಮನೆ ಇದ್ದಿರೋರು ಅಥವಾ ಹೊಸ ಮನೆ ತಗೋಬೇಕು ಅಂತ ವೇಟ್ ಮಾಡಿರೋರು, ಮನೆ ಚೇಂಜ್ ಮಾಡೋ ಐಡಿಯಾ ಯಾರು ಇತ್ತಿತ್ತೋ ಅವರೆಲ್ಲ ಇವಾಗ ಹೊಸ ಮನೆಗೆ ಜಾಗ ಚೇಂಜ್ ಮಾಡೋ ಚಾನ್ಸಸ್ ಜಾಸ್ತಿ ಪಾಸಿಟಿವ್ ಆಗಿ ಇದೆಯಾ. ಸೊ ಅದು ರಿಷಭ ರಾಶಿನವರು ಪ್ಲಾನ್ ಮಾಡ್ಕೋಬಹುದು. ಮೋಸ್ಟ್ ಆಫ್ ದ ಪೀಪಲ್ ಆಲ್ರೆಡಿ ಆಗಿರ್ಬೋದು, ಯಾಕಂದ್ರೆ ಈ ರಾಹು ಕೇತು ಸಂಚಾರಕ್ಕೆ ಸ್ವಲ್ಪ ದಿವಸ ಆಗಿದೆ. ಅದು ಆಗಕ್ಕೆ 100% ಚಾನ್ಸಸ್ ಇದೆಯಾ. ಯಾರು ಇತ್ತ ಮೈಂಡಲ್ಲಿ ಇರೋರು ಮಾಡ್ಕೋಬಹುದು. ದುಡ್ಡಿನ ವಿಷಯದಲ್ಲಿ, ಹಣಕಾಸು ವಿಷಯದಲ್ಲಿ ಸ್ವಲ್ಪ ತೊಂದರೆ ಫೇಸ್ ಮಾಡಿರೋರ್ಗೆ ಹೀಗೆ ಒಳ್ಳೆ ಹಣಕಾಸು ಫ್ಲೋ ತುಂಬ ಚೆನ್ನಾಗಿರ್ತವೆ. ಅದು ಪ್ಲಾನ್ ಮಾಡಿಕೊಂಡು ನೀವು ದುಡ್ಡಿನ ವಿಷಯದಲ್ಲಿ ಮೇಂಟೈನ್ ಮಾಡ್ಕೋಬಹುದು. ಇಷ್ಟು ದಿವಸ ನಿಮ್ದು ಏನೋ ಕೆಲಸ ಮಾಡ್ತೀನಿ ಸರ್, ಯಾರು ನಮ್ಮ ಸ್ಕಿಲ್ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅನ್ಕೊಂಡ್ರೆ, ಈ ಟೈಮಲ್ಲಿ ನಿಮ್ಮ ಸ್ಕಿಲ್ ನಿಮಗೆ ಗೊತ್ತಿರೋದಿಲ್ಲ. ಅಂತ ಸ್ಕಿಲ್ ಯಾವುದೋ ಒಂದಲ್ಲಿ ತುಂಬ ಜನ ಅಪ್ರಿಷಿಯೇಟ್ ಮಾಡೋ ಥರ ಒಂದು ಕಾರ್ಯ ಮಾಡಿ ನೀವು ಆ ಸ್ಕಿಲ್ಗೆ ಅಪ್ರಿಷಿಯೇಟ್ ತಗೋ ಚಾನ್ಸಸ್, ಮೇನ್ಲಿ ಕೆಲಸದಲ್ಲಿ ಯಾರು ಇರ್ತಾರೋ ಅವ್ರಿಗೂ ಒಳ್ಳೇದಾಗ್ತವೆ. ಆಮೇಲೆ ಇನ್ನು ಮನಿ ಫ್ಲೋ ವಯಸ್ಸಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಫ್ಲೋ ಇರ್ತವೆ, ಏನು ತೊಂದರೆ ಇಲ್ಲ. ಒಂಥರ ಒಂಥರ ಪವರ್ ಪೊಸಿಷನ್ ಎಲ್ಲ ಒಂಥರ ಸ್ಟ್ರಾಂಗ್ ಆಗ್ತದೆ ಇವಾಗ. ಯಾಕಂದ್ರೆ 11ನೇ ಮನೆ ಇದ್ರೂ ಇಷ್ಟು ದಿವಸ ರಾಗಿತ್ತು, ಈಗ 10ನೇ ಮನೇಲಿ ಹೋದ್ರೆ ಈ ಬಿಸ್ನೆಸ್ ವಿಷಯದಾಗಲಿ, ಕೆಲಸದ ವಿಷಯದಲ್ಲಿ, ಪ್ರೊಫೆಷನ್ ವಿಷಯದಲ್ಲಿ ಒಳ್ಳೆ ಸ್ಟ್ರಾಂಗ್ ಪೊಸಿಷನ್ ಈ ಋಷಭ ರಾಶಿನವ್ರಿಗೆ ಆಗುತ್ತವೆ. ಇದು ಸೊಸೈಟಿಯಲ್ಲಿ ನಿಮ್ಗೊಂದು ಮರ್ಯಾದೆ ಅಥವಾ ಗೌರವ ಅಂತ ವಿಷಯ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿ ಕಂಡು ಆಗ್ತವೆ. ಅದೊಂದು ಪಾಸಿಟಿವ್ ಪಾಯಿಂಟ್ ನಾವು ಮುಂದುವರ್ಸ್ಕೋಬಹುದು. ಇಷ್ಟು ದಿವಸ ಯಾವ್ಯಾವ ಮಾಡಿರ್ತೀರಾ, ಆ ಪ್ರೊಫೆಷನಲ್ ಕೆಲಸ ಮಾಡ್ತಾ ಇರ್ತೀರಾ, ಆ ಕೆಲಸದಲ್ಲಿ ಸ್ವಲ್ಪ ಚೇಂಜಸ್ ಆಗೋಕ್ಕೆ ಚಾನ್ಸಸ್ ಇರ್ತವೆ. ಯಾಕೆ 10ನೇ ಮನೆಯಲ್ಲಿ ಯಾವುದೋ ಒಂದು ಪ್ರೊಫೆಷನ್ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ನಿಮ್ಗೆ ಗೊತ್ತಿರೋ ಕೆಲಸ ಮಾಡ್ತಾ ಇದ್ದೀರಾ, ಅದು ಒಂಥರ ಟೋಟಲ್ ಚೇಂಜಸ್ ಮಾಡಿಬಿಟ್ಟು ಏನೋ ಇಂಪ್ರೂವ್ಮೆಂಟ್ ಮಾಡ್ತೀರಾ, ಇಲ್ಲ ವರ್ಕ್ ಪ್ಲೇಸ್ ಇರ್ತೀರ, ಆಫೀಸ್ ಒಂಥರ ರೆನೋವೇಟ್ ಮಾಡಿಸಿ ಒಂಥರ ಗ್ರ್ಯಾಂಡ್ ಆಗಿ ಬೇರೆ ಥರ ಬಿಸ್ನೆಸ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತವೆ ಇವಾಗ. ಸೊ ಅದು ಈ ಋಷಭ ರಾಶಿನವ್ರಿಗೆ ಒಳ್ಳೆ ವಿಷಯ ಕೊಡ್ತದೆ. ಆಮೇಲೆ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ತೊಂದರೆ ಫೇಸ್ ಮಾಡಿರ್ತೀರ, ಆ ಪ್ರಾಬ್ಲಮ್ ಅಲ್ಲ ಇವಾಗ ಈ ರಾಹು ಸಂಚಾರ ಆದಮೇಲೆ, ಕೇದು ಸಂಚಾರ ಆದಮೇಲೆ ಈ ಮೆಡಿಸಿನ್ ಸ್ವಲ್ಪ ತಗೊಂಡು ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿ ಆಗಿ ಬರ್ತವೆ. ಸೊ ಹೆಲ್ತ್ ವಿಷಯದಲ್ಲಿ ಪಾಸಿಟಿವ್ ఉండೋ ಚಾನ್ಸಸ್ ಜಾಸ್ತಿ ಇದೆಯೇ. ಲೀಗಲ್ ವಿಷಯದಲ್ಲಿ ಇಷ್ಟ ಕೋರ್ಟ್ ಕೇಸು ಬೇರೆ ಏನಾದ್ರು ಕಿತ್ಲಾಟ ಇರ್ತವೆ, ಆ ವಿಷಯದಲ್ಲಿ ನಿಮ್ಗೆ ಫೇವರಬಲ್ ಆಗಿ ಆಗೋ ಚಾನ್ಸಸ್ ಜಾಸ್ತಿ ಇದೆಯೇ. ಇಷ್ಟು ದಿವಸ ಮನಸ್ಸಲ್ಲಿ ಏನೋ ಒಂಥರ ಇದಿತ್ತು, ಯಾಕಂದ್ರೆ ಇಷ್ಟು ದಿವಸ ಗುರು ಇದರಲ್ಲಿ ರಾಶಿನಲ್ಲಿ ಒಂಥರ ಕನ್ಫ್ಯೂಷನ್ ಸ್ಟೇಟ್ ಇದ್ದಿತ್ತು, ಏನು ಮಾಡೋದು, ಹಣಕಾಸು ಹೆಂಗೆ ಮಾಡೋದು, ಹಾಗೆ ಅಂತ. ಆ ಕನ್ಫ್ಯೂಷನ್ ಸ್ಟೇಟ್ ಎಲ್ಲ ಹೋಗಿ ಇವಾಗ ಕ್ಲಿಯರ್ ಮೈಂಡ್ ಬರುತ್ತೆ. ಇಂಥ ಬಿಸ್ನೆಸ್ ಮಾಡುವ, ಇದೇ ಥರ ಮಾಡುವ, ಹಿಂಗೆಲ್ಲ ಮಾಡುವ ಅಂತ ನಿಮ್ಗೊಂದು ಐಡಿಯಾ ತುಂಬ ಚೆನ್ನಾಗಿ ನಿಮ್ಮ ಮೈಂಡಲ್ಲಿ ಬರ್ತವೆ. ಆಮೇಲೆ
ಸ್ವಲ್ಪ ಈ ಫ್ರೆಂಡ್ಸ್ ಮತ್ತು ರಿಲೇಟಿವ್ ವಿಷಯದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಅದು ಎಲ್ಲೆಲ್ಲೂ ಯಾವುದೋ ಥರ ಪ್ರಭಾವ ಆಗಿಬಿಡುತ್ತೆ. ಅದು ಸ್ವಲ್ಪ ಮೇಂಟೈನ್ ಮಾಡೋದು ಉತ್ತಮ. ಸ್ವಲ್ಪ ಈ ಫ್ಯಾಮಿಲಿ ವಿಷಯದಲ್ಲಿ ಸ್ವಲ್ಪ ಜನ ಕಿತ್ಕೊಂಡು ಹೋಗಿರ್ತಾರೆ. ಜಾಯಿಂಟ್ ಫ್ಯಾಮಿಲಿ ಇರೋರಾಗಲಿ, ಅಣ್ಣ ತಮ್ಮರಾಗಲಿ, ಅಂಥ ವಿಷಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಸೆಪ್ರೇಟ್ ಆಗಿರೋದು ಇವಾಗ ಸೇರೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿ ಇರುತ್ತವೆ. ಸೊ ಅದು ಸ್ವಲ್ಪ ನಮ್ಮ ಈಗೋ ಬಿಟ್ಬಿಟ್ಟು ಅದು ಒಪ್ಕೊಂಡು ಹೋದರೆ ಈ ಪಾಸಿಟಿವ್ ಆಗಿ ಫ್ಯಾಮಿಲಿ ಜಾಯ್ನ್ ಆಗೋಕ್ಕೆ ಚಾನ್ಸಸ್ ತುಂಬ ಕಂಡು ಬರುತ್ತವೆ. ಸೊ ಆ ಥರ ಆಗುವಾಗ ಏನಾಗ್ತದೆ, ಕುಟುಂಬದಲ್ಲಿ ಒಂಥರ ಖುಷಿ ಲೈಫ್ ಕುತೂಹಲ ಇರುತ್ತವೆ. ಸೊ ಆ ಥರ ಮಾಡ್ಕೊಳ್ಳೋದು ಒಳ್ಳೆಯದು. ಇಷ್ಟು ದಿವಸ ಮನೆ ತೊಗೋಬೇಕು, ಕಾರ್ ತೊಗೋಬೇಕಂತ ಇರೋರ್ಗೆ ಈ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಮುಗಿಸ್ಕೋಬೋದು. ಪಾಸಿಟಿವ್ ಆಗಿರುತ್ತೆ. ಯಾರು ಕೆಲಸದಲ್ಲಿ ಇರ್ತಾರೋ, ಈ ಪ್ರೊಫೆಷನ್ ಇರೋರು ಅವ್ರಿಗೆಲ್ಲ ಒಂಥರ ಇಂಪ್ರೂವ್ಮೆಂಟ್, ಪ್ರಮೋಷನ್, ಜಾಬ್ಸ್, ಒಂಥರ ಚೇಂಜಸ್ ಇದೆಲ್ಲ ಜಾಸ್ತಿ ಆಗಿಬರ್ತವೆ. ಇಷ್ಟು ದಿವಸ ಏನು ಸರ್ ಅಕೌಂಟ್ ಇಟ್ಟಿದ್ದೀನಿ ಆದರೆ ದುಡ್ಡಿಲ್ಲ ಅಂತ ಎಷ್ಟು ಕಾಯ್ಕೊಂಡಿದ್ದೀರೋ ಅವ್ರಿಗೆಲ್ಲ ಸ್ವಲ್ಪ ಈಗ ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ನಂಬರ್ಸ್ ಚೇಂಜ್ ಆಗ್ತವೆ. ಸೊ ದಟ್ ಮೀನ್ಸ್ ಏನಪ್ಪ ಅಂದರೆ ಅಕೌಂಟಲ್ಲಿ ದುಡ್ಡು ಜಾಸ್ತಿ ಇರುತ್ತೆ ಅಂತ ಅರ್ಥ. ಸೊ ಅದು ತುಂಬ ಚೆನ್ನಾಗಿ ಆಗಿಬರ್ತವೆ. ತುಂಬ ಜನ ಕೆಲಸ ಹುಡುಕ್ತಾ ಇರ್ತೀರಾ, ಸ್ಟೂಡೆಂಟ್ ಆಗಲಿ, ತುಂಬ ಜನ ಕೆಲಸ ಬಿಟ್ಬಿಟ್ಟು ಬೇರೆ ಪ್ರೊಫೆಷನ್ ಆಗಿರ್ತೀರಾ. ಸ್ವಲ್ಪ ಜನ ಕೆಲಸ ಹೋಗಿರ್ತೀವಿ ಋಷಭರಾಶಿನವ್ರಿಗೆ, ಯಾಕಂದರೆ ಹಳೆ ಪ್ಲಾನೆಟಿಕ್ ಪೊಸಿಷನ್ ಸರಿ ಇರಲಿಲ್ಲ. ಸೊ ಅಂಥ ಋಷಭರಾಶಿನಾಗ ಇವಾಗ ಟ್ರೈ ಮಾಡಿ, ಕೆಲಸ ಸಿಗ್ತೀವಿ ಸರ್, ಅದು ಒಂದು ಒಳ್ಳೆಯ ವಿಷಯ. ಆಮೇಲೆ ಈ ಸ್ಟೂಡೆಂಟ್ ಇರ್ತಾರೆ ನೋಡಿ, ಈ ಋಷಭರಾಶಿ ಸ್ಟೂಡೆಂಟ್ ಸ್ವಲ್ಪ ಹಂಗೆ ಆಟ ಆಡ್ಕೊಂಡು ಒಂಥರ ನೆಗ್ಲಿಜೆನ್ಸ್ ಇರ್ತವೆ, ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇಲ್ಲಾಂದ್ರೆ ಸ್ಟಡಿ ವಿಷಯದಲ್ಲಿ ವಿನ್ ಆಗೋ ಚಾನ್ಸಸ್ ಕಡಿಮೆ ಆಗ್ತವೆ. ಸೊ ಅದು ಜಾಸ್ತಿ ಏನು ಮಾಡಬೇಕಾಗತ್ತೆ, ಫಾರಿನ್ ಹೋಗ್ಬೇಕು, ಅಲ್ಲಿ ಹೋಗ್ಬಿಟ್ಟು ಇದು ಮಾಡಿರೋದಕ್ಕೆ ಸ್ವಲ್ಪ ಟ್ರೈ ಮಾಡ್ಬೋದು, ತಪ್ಪೇನಿಲ್ಲ. ಫಾರಿನ್ ರಿಲೇಟೆಡ್ ವಿಷಯದಲ್ಲಿ ಪಾಸಿಟಿವ್ ಆಗಿ ಇರ್ತವೆ. ತುಂಬ ಜನ ಹಸ್ಬೆಂಡ್ ವೈಫ್ ಕಿತ್ತಾಟ ಆಗಿರ್ತೀರಾ, ಇಲ್ಲ ಏನೋ ಒಂದು ಕೆಲಸದ ವಿಷಯದಲ್ಲಿ ಸೆಪರೇಷನ್ ಆಗಿರ್ತೀರಾ, ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಲ್ಲಿ ಅವ್ರ ಮನೆಗೆ ಹೋಗಿರ್ತಾರೆ, ಎಕ್ಸೆಟ್ರಾ ಇಂಥ ವಿಷಯ ಆಗಿರೋಕ್ಕೆ ಈ ಕುಟುಂಬ ವಿಷಯದಲ್ಲಿ ರೀಜಾಯ್ನ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಸೊ ಇಂಥ ಪಾಯಿಂಟ್ಗಳು ಮೇಜರ್ ಚೇಂಜಸ್ ಏನಿದೆಯೋ ಇವಾಗ ಸಿಚುವೇಶನ್ ಅದೇ ಚೇಂಜ್ ಮಾಡೋ ಪೊಸಿಷನ್ಲಿ ರಾಹುಕೇತು ಆಟ ಆಡೋ ವಿಷಯ. ಸೊ ಇದಕ್ಕೇನು ಮಾಡಬೇಕೆಂದ್ರೆ, ಒಂದು ಪರಿಹಾರವಾಗಿ ಶುಕ್ರವಾರ ದಿವಸ ವೆಂಕಟರಮಣ ಸ್ವಾಮಿ ಇಲ್ಲ ಪೆರುಮಾಳ್ ಸ್ವಾಮಿ ಇಂಥ ಸ್ವಾಮಿಗಳೇ ಪ್ರಾರ್ಥನೆ ಮಾಡೋದು ಇದೊಂದು ಪಾಸಿಟಿವ್ ಅನ್ನಿಸ್ತವೆ. ಈ ಥರ ಮಾಡ್ಕೊಳ್ಳಿ, ಋಷಭರಾಶಿನವ್ರಿಗೆ ಒಳ್ಳೆಯದಾಗುತ್ತೆ. ಆಲ್ ದಿ ಬೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್ ಸರ್. ನಮಸ್ಕಾರ.